ಸ್ಯಾಂಡಲ್ವುಡ್ನ ಜನಪ್ರಿಯ ಹಾಸ್ಯ ಕಲಾವಿದರು ಹಿರಿಯ ನಟರಾಗಿದ್ದಂತಹ ಉಮೇಶ್ ವಿಧಿವಶರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಸಾರ್ವಜನಿಕ ದರ್ಶನಕ್ಕೆ ಅಂತ ಹೇಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಸಂಜೆ 5:30ಕ್ಕೆ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತೀವಿ ಅಂತ ಕುಟುಂಬಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಕಾಲವಾದಾಗ ಅವರಿಗೆ 80 ವರ್ಷ ವಯಸ್ಸಾಗಿತ್ತು. 6 ದಶಕಗಳಿಗೂ ಹೆಚ್ಚು ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದರು ಮತ್ತು ಚಿಕ್ಕ ಪುಟ್ಟ ಪಾತ್ರಗಳ ಮೂಲಕ ಕೂಡ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುವ ಛಾತಿ ಇತ್ತು. ಕಪಟ ಇಲ್ಲದ ವ್ಯಕ್ತಿತ್ವ, ಸರಳ ಸ್ವಭಾವ, ಸಂಸ್ಕಾರಪೂರ್ಣವಾದಂತಹ ಜೀವನವನ್ನು ಅವ್ರು ನಡೆಸಿದ್ರು ಅಂತ ಅವರ ಸಹೋದ್ಯೋಗಿಗಳು ಹೇಳ್ಕೊಳ್ತಾ ಇದ್ರು. ಆಮೇಲೆ ಕೇವಲ ಕಾಮಿಡಿಗೆ ಮಾತ್ರ ಅವ್ರು ಸೀಮಿತ ಆಗಿರಲಿಲ್ಲ. ಹಾಡು ಬರಿತಾ ಇದ್ರು, ಡೈಲಾಗ್ಗಳನ್ನು ಬರಿತಾ ಇದ್ರು. ಬರವಣಿಗೆ ಮತ್ತು ಮಾತಾಡುವಂತಹ ಕಲೆಗಾರಿಕೆ ಎರಡೂ ಒಬ್ಬ ವ್ಯಕ್ತಿನಲ್ಲೇ ಇರೋದು ತುಂಬ ರೇರ್ ಟು ಫೈಂಡ್. ಸೊ ಆ ಕಲೆ ಅವ್ರಿಗೆ ಸಿದ್ಧಿಸಿತ್ತು ಅಂತ ಅವರ ಆಪ್ತರು ಹೇಳಿಕೊಳ್ತಾರೆ. ಅಪಾರವಾದಂತಹ ನಷ್ಟ ಸ್ಯಾಂಡಲ್ವುಡ್. ಸುಖದ ಲೋಲುಪ್ತಿಯಲ್ಲಿ, ಶ್ರೀಮಂತಿಕೆಯ ಲೋಲುಪ್ತಿಯಲ್ಲಿ, ಸಿರಿವಂತಿಕೆಯಲ್ಲಿ ಬದುಕ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಅವರ ಪಾತ್ರಗಳಲ್ಲಿ ಯಾವಾಗಲೂ ನಗು ಎಲ್ಲರನ್ನೂ ನಗಿಸುವುದು ಅಷ್ಟೇ ಆಗಿತ್ತು. ಎಷ್ಟೊಂದು ಕಂಪನಿಗಳಲ್ಲಿದ್ದರು, ಆದರೂ ಅವರ ಮನೆಗೆ ಬಂದು ಬಡದ ಬಡತನ ಮಾತ್ರ ಅದು ಹೋಗಲೇ ಇಲ್ಲ. ಸರಿಯಾದ ವಯಸ್ಸಿನಲ್ಲಿ ಮಗನನ್ನು ಕಳ್ಕೊಂಡ್ರು. ಆ ದುಃಖ ಅವರನ್ನು ಹೇಗೆ ಸಹಿಸ್ಕೊಂಡಿದ್ರೋ ಹೇಗೆ ಅನಿಸುತ್ತೆ. ಮತ್ತು ಯಾವುದೇ ನಾಟಕಗಳಲ್ಲಿ ಅಭಿನಯಿಸಲಿ, ಯಾವುದೇ ಒಂದು ಸಿನಿಮಾದಲ್ಲಿ ಅಭಿನಯಿಸಲಿ, ದುಡ್ಡು ಕೊಟ್ಟರೆ ಈಸ್ಕೊತಾಯಿದ್ರು. ಇಲ್ದಿರೇ ಅದೇ ನಗುಮುಖದಿಂದ ನಾಳೆ ಕೊಡ್ತೀವಿ, ನಾಳೆ ಕಳಿಸ್ತೀವಿ ಅಂದ ಕೂಡಲೇ ಸುಮ್ಮನೆ ಬಂದುಬಿಡ್ತಾಯಿದ್ರು. ಆ ಥರ ಜೀವನ ನಡೆಸಿದವರು ನಮ್ಮ ಉಮೇಶಣ್ಣ. ಅವ್ರನ್ನ ನೋಡ್ತಾ ಇದ್ದರೆ ತುಂಬ ಸಂಕಟ ಆಗುತ್ತೆ. ಅವ್ರ ನಗುಮುಖ ನೋಡಿದ್ರು ಕೂಡ ತುಂಬನೇ ಸಂಕಟ ಆಗ್ತಾಯಿತ್ತು. ಅವರ ಒಂದು ಜೀವನ ಚರಿತ್ರೆಯನ್ನು ಗಿರಿಮಾತು ಅನ್ನೋ ಒಂದು ವಿಡಿಯೋ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇದನ್ನು ಪ್ಲೇ ಮಾಡಬೇಕು ಅಂತ ಇದ್ದೀನಿ. ಈಗ ಅವರು ಎಷ್ಟು ಕಷ್ಟಪಟ್ಟರು, ಬರೀ ಒಂದು ತುತ್ತು ಅನ್ನಕ್ಕಾಗಿ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ಅದರಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಆದರೆ ನಾವು ಕಲಾವಿದರು ಅವರ ಕೊನೆಗಳಿಗೆಯಲ್ಲಿ ಅವರಿಗೆ ಈ ರೀತಿ ಆಗಿದೆ, ಅವರಿಗೆ ಲಂಗ್ಸ್ ಕ್ಯಾನ್ಸರ್ ಆಗಿದೆ ಅಂತ ತಿಳಿದ ಕೂಡಲೇ ನಮ್ಮ ಶಶಿ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಸುಂದರರಾಜ್ ಅವರು, ನಾವು ಎಲ್ಲ ಸೇರಿ ಅವರನ್ನು ಸರಿಯಾದ ಸಮಯಕ್ಕೆ ಡಾಕ್ಟ್ರುಗಳ ಹತ್ತಿರ ಹೋಗಿ ಅಲ್ಲಿ ಸರಿಯಾಗಿ ಅದರ ಬಗ್ಗೆ ವಿಶದವಾಗಿ ಹೇಳಿದ್ರು. ಅವ್ರಿಗೆ ಏನೇನಾಗಿದೆ, ಏನೇನು ಎಲ್ಲ ಕೇಳಿಕೊಂಡು ಇದಕ್ಕೆ ಹಿನ್ನೆಲೆ ರಾಕ್ಲೈನ್ ಸಾರು, ನಮ್ಮ ಕಲಾವಿದರ ಸಂಘದಿಂದ ರಾಕ್ಲೈನ್ ಸಾರು ಈಗಲೂ ಅಷ್ಟೇ ಬೆಳಗ್ಗೆಯಿಂದ ಒಂದು 10 ಫೋನು, ಏನು ಮಾಡಬೇಕು ಏನಿಲ್ಲ. ಚಿತಾಗಾರನೂ ಅಷ್ಟೇ ಅಲ್ಲಿ ಫೋನ್ ಮಾಡಿ ಅವ್ರು ಮಾತಾಡಿ ಅವ್ರ ನಂಬರ್ ನನಗೆ ಕಳಿಸಿ, ಇವತ್ತು ಏನೇನಾಗತ್ತೆ ಪ್ರತಿಯೊಂದು ನೀನು ನೋಡ್ಕೊಮ್ಮ, ನಿಂಗೆ ಎಷ್ಟು ಬೇಕು ಏನು ಪ್ರತಿಯೊಂದು ಅವರು ನೋಡ್ಕೊಳ್ಳಮ್ಮ. ತಮ್ಮ ರಮೇಶ್ ಅವರು ಕಿಟ್ಟಿ ಎಲ್ಲರ ಜೊತೆಲೂ ನಾಟಕಗಳನ್ನ ಮಾಡ್ತಾಯಿದ್ರು, ಸಿನಿಮಾ ಸೀರಿಯಲ್ ಎಲ್ಲ ಬರ್ತಾರೆ. ಈಗಿಲ್ಲ. ಅವ್ರ ಮನೆಯವರಿಗೆ ದುಃಖ ಬರೆಸೋಂಥ ಶಕ್ತಿ ಆ ಸೃಷ್ಟಿಕರ್ತ ನೀಡಬೇಕು. ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಗಿಂತಲೂ ಹಿರಿಯ ಜೀವ, ನಮ್ಗಿಂತ ದೊಡ್ಡವರು, ನಮ್ಗಿಂತಲೂ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಗಿಂತಲೂ ಮುಂಚೆ ಸಿನಿಮಾಗೆ ಬಂದವರು, ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವರು. ಒಂದು 15 ದಿವಸದ ಹಿಂದೆ